ಕಾರ ಕೆಟ್ಟರೆ ಧೈರ್ಯ ಕೆಡಬಾರದು. ಕಾರ ಕೆಟ್ಟರೆ ಸರಿ ಮಾಡಬಹುದು, ಧೈರ್ಯ ಕೆಟ್ಟರೆ ಜೀವನವೇ ಹಾಳಾಗುತ್ತೆ. ಶುಭೋದಯ ಸ್ನೇಹಿತರೆ, ಪೂಜಾಸ್ ಹ್ಯಾಪಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇವತ್ತು ಗುರುವಾರದಿಂದನೇ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಕೆಲಸ ಅಂದ್ಕೂಡಲೇ ನಾವು ಮಹಿಳೆಯರು ಅಂದ್ಕೋ ಗೃಹಿಣಿ ಅಂದ್ಕೂಡಲೇ ಕೆಲಸ ಎಲ್ಲಿ ಹುಡುಕಿ ಕೆಲಸ ಮಾಡ್ತಿರ್ತಾರೆ. ಇವತ್ತು ಕೂಡ ನಾನು ಮನೆಯವರ ಬಟ್ಟೆಯನ್ನು ಬ್ಯಾಂಕಿಗೆ ಯೂಸ್ ಮಾಡುವಂಥ ಬಟ್ಟೆಯನ್ನು ಐರನ್ ಮಾಡಿ ಇಡ್ತಿದ್ದೀನಿ. ಯಾಕಂದರೆ ಈಗ ಒಂದು 15 ದಿನ ಆಯಿತು ಯಾವುದೇ ರೀತಿ ಬಟ್ಟೆಗಳನ್ನ ಐರನ್ ಮಾಡಿಟ್ಟಿಲ್ಲ, ಮನೆಯಲ್ಲಿ ಕೆಲಸ ಇರೋದ್ರಿಂದ. ಅಥವಾ ಈಗ ಮಳೆಗೆ ಬಟ್ಟೆಗಳು ನೀಟಾಗಿ ಒಣಗ್ತಾ ಇಲ್ಲ, ಹಾಗಾಗಿ ಬಟ್ಟೆಗಳನ್ನ 2 ದಿನಕ್ಕೊಂದು ಸಲ ಮಡಚಿಡೋದ್ರಿಂದ ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಬಟ್ಟೆಗಳನ್ನ ಐರನ್ ಮಾಡ್ತಾ ಇಲ್ಲ. ಅವರಂತೂ ನನಗೆ ಹೇಳಲ್ಲ, ಆದರೆ ನಾವಾಗೆ ತಿಳ್ಕೊಂಡು ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ. ಹಾಗಾಗಿ ಇವತ್ತು ಮಧ್ಯಾಹ್ನ ಬಟ್ಟೆನ ಐರನ್ ಮಾಡಿ ಅದ್ರ ಜೊತೆಗೆ ಆಟ ಆಡ್ತಿದ್ದೆ. ಎಲ್ಲ ಬಟ್ಟೆನ ಐರನ್ ಮಾಡಿ ಎತ್ತಿಟ್ಬಿಟ್ಟೆ ನೀಟಾಗಿ. ಒಂದು ರೀತಿ ನೀಟಾಗಿ ಮನೆ ನೀಟಾಗಿತ್ತಂದರೆ ಒಂದು ರೀತಿ ಇನ್ನು ಕೆಲಸ ಮಾಡೋಕ್ಕೆ ಇನ್ನೊಂದು ಹೊಸವಾಗಿ ಹುಮ್ಮಸ್ಸು ಬರುತ್ತೆ, ಖುಷಿ ಅನಿಸುತ್ತೆ. ನಾವು ಪ್ರತಿಯೊಬ್ಬರು ಕೂಡ ಈ ಪ್ರಯತ್ನವನ್ನು ಮಾಡ್ತೇವೆ. ಇನ್ನು ಚಿಕ್ಕ ಮಕ್ಕಳು ಇರ್ತಿದ್ರೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದು 50% ಮಾತ್ರ ಯಶಸ್ವಿ ಆಗುತ್ತೆ. ಇವತ್ತು ನಾನು ಕೆಲವೊಂದು ಅಂದರೆ ಈಗ ನಿಮ್ಮ ಜೊತೆ ಇವತ್ತು ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಹಾಗಾಗಿ ನಾಳೆ ಆಷಾಢ ಶುಕ್ರವಾರದ ಕೊನೆಯ ಶುಕ್ರವಾರ ಆಗಿರೋದ್ರಿಂದ, ಅಂದರೆ ಆಷಾಢ ಮಾಸ ಇನ್ನೇನು ಆಷಾಢ ಮಾಸ ಮುಗಿತಾ ಬಂತು. ಶ್ರಾವಣ ಮಾಸದಲ್ಲಿ ಪೂಜಾ ಮಾಡುವಂತೂ ಕೇಳಬೇಡ, ಎಲ್ಲಿ ಹೋದಲ್ಲೂ ಪೂಜಾ ಕಾರ್ಯಕ್ರಮಗಳು ನಾವು ನೋಡ್ತಿದ್ವಿ. ಈ ಒಂದು ಮಾಸವನ್ನು ದೇವತಾ ಆರಾಧನೆ, ನಮ್ಮೂರಲ್ಲಂತೂ ಈ ಒಂದು ಪ್ರತಿ ಶುಕ್ರವಾರ ಕಡ್ಬ ಮಾಡೋದ ದೇವ್ರ ನೈವೇದ್ಯ ತೋರಿಸೋದ ಒಂದು ರೀತಿ ಹಬ್ಬದ ವಾತಾವರಣ. ಒಂದು ತಿಂಗಳು ಏನು ಹಬ್ಬನ ಮಾಡ್ತಿದ್ದೇವೆ ಅನಿಸ್ಬಿಡ್ತಿತ್ತು. ಇವತ್ತು ಸಾಯಂಕಾಲ ಮಾರ್ಕೆಟ್ಗೆ ಹೋಗಿನಿ. ಯಾಕಂದರೆ ಅಪೋಲೋದಿಂದ ಕೆಲವೊಂದು ವಸ್ತುಗಳನ್ನ ಕೂಡ ಮಕ್ಕಳಿಗಾಗಿ ಮನೆಗಾಗಿ ತರೋದಿತ್ತು. ಇನ್ನು ನಾಳೆ ಪೂಜೆದು ಸಾಮಾನುಗಳು ಕೂಡ ತರೋದಿತ್ತು. ಯಾಕಂದರೆ ನಾನು ಮೊದಲನೇ ವರ್ಷ ಮಾಡ್ತಾನೆ. ಶುಕ್ರ ಗೌರಿ ವ್ರತವನ್ನು ನಾವು 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಈ ವರ್ಷ ಕೇವಲ ಇದೇ ಮೊದಲನೇ ವರ್ಷ ಆಗಿದ್ದರಿಂದ ಒಬ್ರಿಗೆ ಮಾತ್ರ ಉಡಿ ತುಂಬಿರ್ಬೇಕನ್ನೋ ಒಂದು ಪ್ಲ್ಯಾನ್ದಿಂದ ಒಂದು ಸ್ವಲ್ಪ ಪೂಜಾ ಸಾಮಾನು ಹಣ್ಣುಗಳೆಲ್ಲ ತರಕ್ಕೆ ಹೋಗೀನಿ. ಮುಂದಿನ ಸಲಕ್ಕೆ ಒಂದು ಸ್ವಲ್ಪ ಜಾಸ್ತಿ ತುಂಬುವಂಥ ಒಂದು ಆ ತಾಯಿ ಆಶೀರ್ವಾದ ನೀಡಲಿ, ನಮಗೆ ಕೆಲಸ ಮಾಡುವಂಥ ಇನ್ನಷ್ಟು ಶಕ್ತಿ, ಇನ್ನಷ್ಟು ನಮಗೆ ಕೆಲಸ ಮಾಡುವಂಥ ಒಂದು ಹುಮ್ಮಸ್ಸನ್ನು ನೀಡ್ಲತ್ತ ಆ ತಾಯಿ ಇದೆ ಆಶೀರ್ವಾದನ ನನ್ನ ಇಚ್ಛೆಯನ್ನು ವ್ಯಕ್ತಪಡಿಸ್ಕೋದನು. ಇನ್ನು ಈ ಹಣ್ಣುಗಳ ಹೂಗಳು ಎಲ್ಲ ತೊಗೊಂಬಂದಿನಿ. ಈಗಂತೂ ಶ್ರಾವಣ ಸ್ಟಾರ್ಟ್ ಆಗೈತೆ. ಹಣ್ಣದ ಹೂಗಳ ರೇಟ್ ಅಂತೂ ಗಗನಕ್ಕೇರೈತಿ. ಆದರೆ ಏನು ಮಾಡಕ್ಕೆ ಬರ್ತೈತಿ, ಶ್ರಾವಣದಾಗ ತೊಗೋಬೇಕು. ನಮಗೆ ಪೂಜೆ ಮಾಡಬೇಕಾದ್ರೆ ಎಷ್ಟೋ ಹೂವಿದ್ರು ಎಷ್ಟು ಇದಿದ್ರು ಸಮಾಧಾನ ಆಗೋಲ್ಲ. ಹೊರಗಿನ ತಂದು ಒಂದು ಸ್ವಲ್ಪ ಹೂ ಜಾಸ್ತಿ ಬೇಕು ಹಿಂಗೆ ಅನಿಸ್ತಿರ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಹೂವನ್ನು ಎಲ್ಲ ತೊಗೊಂಬಂದ. ಇದ್ರೊಳಗೆ ನಮ್ಮ ಸಂಪ್ರೀತ ಸಮರ್ಥ ಇಬ್ಬರು ಮಂದಿ ಅಂತ ಮಮ್ಮಿ ಏನು ತಂದೀನಿ, ಇಲ್ಲಾಂದ್ರೆ ಸಂಪ್ರೀತನ ಬಿಟ್ಟು ಹೋಗಿನಿ, ಸಮರ್ಥನ ಅಷ್ಟು ಮಾರ್ಕೆಟಿಗೆ ಕರ್ಕೊಂಡು ಹೋಗಿನಿ. ಇನ್ನು ರೆಸ್ಟ್ ನಿಮ್ಗೆ ಹಾಗಲಕಾಯಿ ರೆಸಿಪಿಯನ್ನು ಶೇರ್ ಮಾಡ್ತೀನಿ. ಹಾಗಲಕಾಯಿ ಅಂದರೆ ಎಲ್ಲರೂ ಇಷ್ಟಪಡೋಲ್ಲ. ಕೆಲವೊಂದು ಜನ ಡಯಾಬಿಟೀಸ್ ಯಾರು ಇರ್ತಾರೋ ಅವ್ರು ಹಾಗಲಕಾಯಿ ಜ್ಯೂಸ್ ತೊಡ್ತಾರೆ. ಆದರೆ ಈ ಹಾಗಲಕಾಯಿ ತಿನ್ನೋದ್ರಿಂದ ನಮ್ಮ ಶರೀರದಾಗ ಎಷ್ಟೋ ಉಪಯೋಗಗಳಿದಾವೆ. ಮುಖದ ಮೇಲಿನ ಮೊಡವೆಗಳು ಕಡಿಮೆ ಆಗ್ತಾವೆ. ಚರ್ಮದ ಏನೋ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗ್ತೈತಿ. ಚರ್ಮ ಕೂಡ ಕಾಂತಿಯುಕ್ತ ಆಗ್ತೈತಿ. ಇದ್ರಾಗ ವಿಟಮಿನ್ ಎ ಇರ್ತೈತಿ. ಅನೇಕ ಪ್ರೋಟೀನ್ಗಳು, ಅನೇಕ ಒಂದು ಇದ್ರಾಗ ಲವಣಾಂಶಗಳಿದಾವೆ. ಈಗ ಹಾಗಲಕಾಯಿಯನ್ನು ಈ ರೀತಿ ಮಾಡಿದಂದ್ರೆ ಒಂದು ಸ್ವಲ್ಪ ಕೈ ಆಗಲ್ಲ. ಇದನ್ನು ನಮ್ಮ ಪಪ್ಪನ ಅಕ್ಕ ಅಂದರೆ ನಮ್ಮ ಅತ್ತೆ ಕಡೆ ಕಲ್ತಿದ್ದೇನು. ಸೂಪರಾಗಿ ಆಗ್ತೈತಿ. ಯಾರಿಗೂ ಅನ್ಸಲ್ಲ ಇದು ಹಾಗಲಕಾಯಿ ಪಲ್ಯ ಅಂತ ಹೇಳಿ, ಅಷ್ಟು ರುಚಿ ಆಗ್ತೈತಿ. ಮೊದಲೇದಾಗಿ 1 ಈರುಳ್ಳಿ 1 ಟೊಮೆಟೊನ ಹೆಚ್ಚಿಟ್ಟ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಕರಿಬೇವು ಜೀರಿಗೆ ಸಾಸಿವೆ ಹಾಕಿ ಕೆಂಪಾಗೋವರೆಗೆ ಬಡ್ಸ್ಕೋಬೇಕು. ಇವತ್ತು ಮಾರ್ಕೆಟ್ಗೆ ಹೋಗಿ ನನ್ನ ಹುಡುಗರು ಅಭ್ಯಾಸ ಮಾಡಿಸ್ಕಾಗೋದಿಲ್ಲ. ಹಾಗಾಗಿ ಇಲ್ಲೇ ಅಡುಗೆ ಮಾಡ್ಕೊತ ಅವ್ರು ಅಭ್ಯಾಸ ಮಾಡಿಸ್ಕೋದೇನು. ಅವಂತೂ ಬರೀತಾ, ಆದರೆ ಒಂದು ಸ್ವಲ್ಪ ಓದಿಸ್ಬೇಕು. ಒಂದೊಂದು ಸಲ ಮಿಸ್ಟೇಕ್ ಆಗ್ತೈತಿ. ಈಗ ಈ ರೀತಿ ಬಾಡಿಸಿಟ್ಟಂಥ ಬ್ರೌನ್ ಕಲರ್ ಆಗೋ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಬ್ರೌನ್ ಕಲರ್ ಆಗೋ ತನಕ ಹುರ್ಕೊಂಡು ಅದ್ರೊಳಗನೆ ಏನು ನಾವು ನೆನೆಸಿಟ್ಟಿರ್ತಲ್ಲ ಉಪ್ಪು ನೀರ್ನಾಗ ನೆನೆಸಿಟ್ಟಿರ್ತ ಆ ಹಾಗಲಕಾಯಿಯನ್ನು ಇದ್ರಾಗ ಹಾಕಿ ಒಂದು ಸ್ವಲ್ಪ ಅವು ಬ್ರೌನ್ ಕಲರ್ ಆಗೋ ತನಕ ಹುರ್ಕೊಂಡು, ಆಮೇಲೆ ಇದಕ್ಕೆ ತೊಗರಿಬೇಳೆ, ಖಾರ, ಉಪ್ಪು, ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು 15 ನಿಮಿಷ ಕುದ್ರೆ ಬಿಸಿ ಹಾಗಲಕಾಯಿ ಪಲ್ಯ ಸವಿಯೋದಕ್ಕೆ ರೆಡಿಯಾಗಿರ್ತೈತಿ. ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿರಿ. ಹಾಗಲಕಾಯಿ ಪಲ್ಯ ಕೈ ಆಗ್ತೈತೆ ಅನ್ನಾರ. ಯಾಕಂದ್ರೆ ನಾವು ಹಾಗಲಕಾಯಿ ಪಲ್ಯ ಮಾಡೋಕ್ಕಿಂತ ಮುಂಚೆ 1 ತಾಸು ಇದನ್ನು ಹೆರ್ಚಿ ರೌಂಡಾಗಿ ಹೆರ್ಚ್ಕೋಬೋದು, ಅಥವಾ ನೀವು ಉದ್ದುದ್ದಾಗಿ ಹೆರ್ಚ್ಕೊಂಡ್ರೂ ನಡೆಯುತ್ತೆ. ಹೆರ್ಚಿ ಉಪ್ಪು ನೀರಿನಾಗ ನೆನೆ ಇಟ್ಬಿಡೋದು. ಉಪ್ಪು ನೀರಿನಾಗ ನೆನೆಯೋದ್ರಿಂದ ಆ ಔಷಧ ಏನು ಹೊಡೆದಿರ್ತಾರೆ ಅದು ಕೂಡ ಹೋಗ್ತೈತಿ. ಇದು ಈ ಹಾಗಲಕಾಯಿದಾಗಿರುವಂಥ ಕಹಿ ಅಂಶ ಕೂಡ, ಅಂದರೆ ನಮಗೆ ಕಹಿ ಏನು ಹತ್ತಿತ್ತಲ್ಲ ತಿನ್ನೋದ್ನಾಗ ಅದು ಕೂಡ ಕಡಿಮೆ ಆಗ್ತೈತಿ. ಇದಕ್ಕೆ ಮಸಾಲೆ ಖಾರ ಮತ್ತು ನಮ್ಮ ಮನ್ಯಾಗ ಹೇಳ್ಬೇಕಂದ್ರೆ ಯಾವುದೇ ರೀತಿ ಗರಂ ಮಸಾಲ ಒಂದು ಸ್ವಲ್ಪ ಯೂಸ್ ಮಾಡ್ತೇನೆ. ಮಸಾಲೆ ಖಾರ ಮತ್ತು ಅರಿಶಿಣ ಪುಡಿ ಅಷ್ಟೇ ಯೂಸ್ ಮಾಡ್ತೇನೆ. ಹೆಚ್ಚು ಮಸಾಲೆಗಳನ್ನ ಯೂಸ್ ಮಾಡೋಲ್ಲ. ಯಾಕಂದರೆ ನಾವು ಮಸಾಲೆ ಹಾಕಿದ್ರೆ ಟೇಸ್ಟ್ ಬರ್ತೈತೆ ಅಂತೀವಿ. ಆದರೆ ನಾವು ಮನ್ಯಾಗ ಈಸಿಯಾಗಿ ಹೆಲ್ದಿಯಾಗಿ ತಿನ್ಬೇಕಂದ್ರೆ ಈ ರೀತಿ ಮಾಡ್ಕೋತ ಪಲ್ಯ ಹೀಗೆ ಮಾಡಿರಿ. ಖಾರ ಉಪ್ಪು ಇದ್ರೆ ಮಸ್ತ್ ಆಗ್ತೈತಿ. ಮೊದಲಿನ ಕಾಲದಾರ ನೋಡ್ರಿ ರೊಟ್ಟಿ ಖಾರ ಇದ್ರೆ ಭೀ ರುಚಿ ಆಗ್ತೈತಿ ಅಂತ ಹೇಳಿ ಅಂತಿರ್ತಾರಲ್ಲ, ಅದು ಖಾರನೇ ಐತಿ. ಈ ರೀತಿ ನಾವು
ಒಂದು ಸ್ವಲ್ಪ 15 ನಿಮಿಷ ಕುದಿಸ್ಕೊಂಡ್ರೆ ಪಲ್ಯ ರೆಡಿ ಆಗ್ತೈತಿ. ಇದನ್ನು ನೀವು ಜೋಳದ ರೊಟ್ಟಿ ಚಪಾತಿ ಅದ್ರ ಜೊತೆ ಕೂಡ ಕಾಂಬಿನೇಷನ್ ಬೆಸ್ಟ್ ಆಗಿರ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಮತ್ತು ಹೇಳ್ರಿ. ಇದು ಶುಕ್ರವಾರದ ಬೆಳಗಿನದ ವಿಡಿಯೋ ಬ್ಲಾಗ. ಶುಕ್ರವಾರ ಕೊನೆ ಬೆಳಗ್ಗೆ ಜಲ್ದಿ 3:30-4 ಗಂಟೆಗೆ ಅದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ ಇವತ್ತು ಹೊರ್ಸಲ್ಕೆ ಅರಿಶಿನ ಲೇಪನ ಯಾವ ರೀತಿ ಮಾಡ್ಕೋದು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡಿ. ಮೊದಲನೇದಾಗಿ 1 ಚಮಚ ಅರಿಶಿನ ಪುಡಿ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು 2 ಹನಿ ಅಥವಾ ಒಂದು ಅರ್ಧ ಚಮಚ ಅಷ್ಟು ಗೋಮೂತ್ರ, ಒಂದು ಸ್ವಲ್ಪ ಅರ್ಧ ಗ್ಲಾಸ್ ಅಟ್ಲಿ ನೀರು ಹಾಕೊಂಡು ಒಂದು ರೀತಿ ಲಿಕ್ವಿಡ್ ತಯಾರು ಮಾಡ್ಕೋಬೇಕು. ಈ ಅರಿಶಿನ ಲೇಪನ ನಾವು ಹೊರ್ಸಲ್ಕೆ ಯಾಕೆ ಮಾಡಬೇಕು ಅಂದ್ರೆ, ನಾವು ಮನ್ಯಾಗ ಎಷ್ಟೋ ಒಂದು ನೆಗೆಟಿವ್ ವಿಚಾರಗಳು ಎಷ್ಟೋ ನಮ್ಮ ಸುತ್ತಮುತ್ತ ನೆಗೆಟಿವ್ ವಿಚಾರ, ನೆಗೆಟಿವ್ ಮಾತಾಡಾರ ಅಥವಾ ನೆಗೆಟಿವ್ ಶಕ್ತಿ ಪರಿಣಾಮಗಳು ಇರ್ತದೆ. ಈ ನೆಗೆಟಿವಿಟಿ ನಮ್ಮ ಮನ್ಯಾಗ ಪ್ರವೇಶ ಮಾಡಬಾರ್ದು. ಲಕ್ಷ್ಮೀ ಮಾತೆಯನ್ನು ಆಕರ್ಷಣೆ ಮಾಡಬೇಕಂದ್ರೆ ಈ ಅರಿಶಿನ ಲೇಪನ ಒಂದು ಬೆಸ್ಟ್ ಉಪಾಯ ಅಂತ ಹೇಳ್ಬೋದು. ಅರಿಶಿನ ಲಕ್ಷ್ಮೀ ಮಾತೆಯನ್ನು ಆಕರ್ಷಣೆ ಮಾಡ್ತೈತಿ ಮತ್ತು ಗೋಮೂತ್ರ ಮನ್ಯಾಗ ನೆಗೆಟಿವಿಟಿ ಪ್ರವೇಶ ಮಾಡ್ದಂಗೆ ತಡಿತಿರ್ತೈತಿ. ಈಗ ಬೆಳಗಿನ ಜಾವ 4:30 ಆಗೈತಿ. ಮನೆಯ ಅಂಗಳ ಎಲ್ಲ ಸ್ವಚ್ಛ ಮಾಡ್ಕೊಂಡ ಅಲ್ಲಿ ತುಳಸಿ ಪೂಜೆಯನ್ನು ಮಾಡ್ಕೊಂಡ ರಂಗೋಲಿಯನ್ನು ಹಾಕೋದೇನು. ಒಂದು ಸ್ವಲ್ಪ ಕತ್ಲಿರೋದ್ರಿಂದ ಹೆದರಿಕೆ ಕೂಡ ಆಗ್ತದಿದೆ, ಯಾಕಂದರೆ ಹೊರಗೆ ಇನ್ನೂ ಯಾರೂ ಎದ್ದಿರೋಲ್ಲ. ಒಂದು ಸ್ವಲ್ಪ ನಮ್ದು ಅಷ್ಟು ಮನೆಗಳು ಸಮೀಪ ಇಲ್ಲ, ಒಂದು ಸ್ವಲ್ಪ ದೂರ ಇದ್ದಾವೆ. ಅದ್ರ ನಾಯಿಗಳು ಬೇರೆ ಒದರ್ಕತ್ತದ, ಒಂದು ಸ್ವಲ್ಪ ಹೆದರಿಕೆ ಆಕತ್ತೆ. ಹಾಗಾಗಿ ಆಗ್ತೈತೆ ನೋಡ್ಕೊತ ರಂಗೋಲಿಯನ್ನು ಬಿಡಿಸ್ಕೊಂಡ ಆಮೇಲೆ ಹೊರಸಲು ಪೂಜೆಯನ್ನು ಮಾಡ್ಕೊಂಡು ನೀವು ಕೂಡ ಹೇಳ್ರಿ ಯಾವ ರೀತಿ ಪೂಜೆಯನ್ನು ಮಾಡಿರಿ. ನನಗೆ ಈ ರೀತಿ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿದ ಮನೆ ಒಂಥರ ಪಾಸಿಟಿವಿಟಿ, ನನಗೆ ಒಂದು ರೀತಿ ಪೂಜೆ ಎಲ್ಲ ನೋಡ್ಕೊಂಡಿರತ್ತೆ ಖುಷಿ ಅನಿಸ್ತೈತಿ. ನಾವೆಲ್ಲ ಅಂತಿರ್ತೇವೆ ಎಷ್ಟು ಜಲ್ದಿ ಎದ್ದು ಮಾಡ್ತೇವೆ ಅಷ್ಟು ಜಲ್ದಿ ಕೆಲಸ ಆಗಿರ್ತೈತಿ. ಆದರೆ ಒಂದು ವಿಶೇಷ ದಿನಗಳಲ್ಲಿ ನಾವು ಎದ್ದು ಕೆಲಸ ಮಾಡಿದಾಗ ನಮ್ಗೆ ಎಷ್ಟೇ ಕೆಲಸ ಮಾಡಿರ್ತೇವೆ, ದಿನದಕ್ಕಿಂತ ಹೆಚ್ಚು ಕೆಲಸ ಮಾಡಿರ್ತೇವೆ, ಆದರೆ ನಮಗೊಂದು ಸ್ವಲ್ಪ ಸುಸ್ತು ಅನ್ನೋದು ಇರೋಲ್ಲ. ನೋಡಿರಿ, ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಿದಾಗ ನಿಮಗೂ ಕೂಡ ಈ ಅನುಭವ ಆಗೈತೆ ನೋಡಿರಿ. ನಾನು ಎಷ್ಟೋ ಸಲ ಯಾವುದೇ ಒಂದು ಹೊಸ ಪೂಜೆಯನ್ನು ಮಾಡಿದಾಗ ಕೂಡ ನನಗೆ ಈ ರೀತಿ ಅನ್ಬೋದು. ದಿನದಕ್ಕಿಂತ ಹೆಚ್ಚಿನ ಕೆಲಸ ಮಾಡಿರ್ತಿರ್ತಾನೆ, ಆದರೆ ನಂಗೆ ಯಾವತ್ತೂ ಒಂದು ಚೂರು ಸುಸ್ತಾಗಲ್ಲ. ಅದು ಮತ್ತು ಉಪವಾಸ ಬೇರೆ ಇರ್ತೈತಿ, ಏನೂ ತಿಂದಿರಲ್ಲ, ಒಂದು ಗ್ಲಾಸ್ ಹಾಲು ಅಥವಾ ಒಂದು ಕಪ್ ಚಾ ಮ್ಯಾಗೆ ಇರ್ತೇವೆ. ಆದರೆ ಎಲ್ಲಿಂದ ಶಕ್ತಿ ಬರ್ತೈತೆ ಅಂದ್ರೆ ನಾವು ಪೂಜೆ ಏನು ಮಾಡ್ತಿರ್ತೀವಲ್ಲ, ನಮ್ಮಲ್ಲಿರುವಂಥ ಪಾಸಿಟಿವ್ ವಿಚಾರ ನಮ್ಗೆ ಆ ರೀತಿ ಶಕ್ತಿ ಕೊಡ್ತೈತಿ. ಪ್ರತಿದಿನ ಕೂಡ ನಾವು ಇದೇ ರೀತಿ ಆರಂಭ ಮಾಡಿದಂದ್ರೆ ಎಷ್ಟು ಕೆಲಸ ಮಾಡ್ಬೋದು ನೋಡಿರಿ, ವಿಚಾರ ಮಾಡಿರಿ. ಮತ್ತು ನಿಮಗೆ ಏನು ಅನಿಸ್ತೈತೆ ಅನ್ನೋದು ಕಮೆಂಟ್ ಮುಖಾಂತರ ಹೇಳ್ರಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕು. ನೀವು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವಿಡಿಯೋನ ಶೇರ್ ಮಾಡಿರಿ. ಇದೇ ನಿಮ್ಗೆ ನೀಡುವಂಥ ಒಂದು ದೊಡ್ಡ ಸಪೋರ್ಟ್ ಆಗಿರ್ತೈತಿ. ನಿಮ್ಮ ಸಪೋರ್ಟ್ ಇಲ್ದೇ ಯಾವುದೇ ರೀತಿ ಒಂದು ಕೆಲಸ ಮಾಡ್ಕ ಅಥವಾ ಈ ಒಂದು ಫೀಲ್ಡ್ನಾಗ ಮುಂದುವರಿಕೆ ಆಗೋಲ್ಲ. ಹಾಗಾಗಿ ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ವಿಡಿಯೋನ ಶೇರ್ ಮಾಡಿರಿ. ನನಗೆ ಗುರ್ತಿದ್ದಿರುವಂಥ ಮಾಹಿತಿ, ಏನೋ ಒಂದು ಸಣ್ಣ ಪುಟ್ಟ ಮಾಹಿತಿ ಇರಲಿ, ಒಬ್ರಿಗೆ ಯೂಸ್ ಆದರೂ ಸಾಕು. ನಾಳಿನ ಮುಂದಿನ ವಿಡಿಯೋದಾಗ ಮನಿ ಸೇವಿಂಗ್ ಟಿಪ್ಸನ್ನು ತೊಗೊಂಬರ್ತದೆ. ನಾ ಯಾವ ರೀತಿ ಮನಿ ಸೇವಿಂಗ್ ಮಾಡ್ತೇನೋ ಮತ್ತು ಏನೇನು ಮಾಡ್ತೇನಪ್ಪ ಅಂದ್ರೆ, ನಮ್ಮ ಗೃಹಿಣಿ ಅನುಕೂಲ ಮನಿ ಸೇವಿಂಗ್ ತೊಗೊಳಗೆ ನಮ್ದು ಎಲ್ಲರದು ಒಂದು ರೀತಿ ಎತ್ತಿದ ಕೈ, ನಾ ಮುಂದೆ ನೀ ಮುಂದೆ, ಪ್ರತಿಯೊಬ್ಬರು ವಿಚಾರಗಳು ಪ್ರತಿಯೊಬ್ಬರು ಐಡಿಯಾಗಳು ಬೇರೆ ಪ್ರತಿಯೊಬ್ಬರು ಐಡಿಯಾ ಒಂದಿಲ್ಲ ಒಂದು ಕಡೆ ವರ್ಕ್ ಆಗ್ತಿರ್ತೈತಿ. ಹಾಗಾಗಿ ನಿಮಗೆ ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದು ಕೂಡ ಕಮೆಂಟ್ ಹಾಕಿರಿ. ರೆಸಿಪಿ ಬೇಕಾ ಅಥವಾ ಯಾವ ರೀತಿ ಇನ್ನು ವಿಡಿಯೋಗಳು ಬೇಕು ಅನ್ನೋದು ಕೂಡ ಕಮೆಂಟ್ ಹಾಕಿರಿ. ಈ ವಿಡಿಯೋ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದ ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಗೆ. ಮತ್ತು ನೀವು ಕೂಡ ಹೊಸವಾಗಿ ನೋಡ್ತೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆ ನಂತರ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಬರೋದಕ್ಕೆ ಹೊರಗಿಂದ ಕರೆಕ್ಟ್ 5 ಗಂಟೆ ಆಗಿತ್ತು. ಇನ್ನು ಒಳಗೆ ಹೋಗಿ ನೈವೇದ್ಯನ ಮಾಡ್ಕೊಂಡು ದೇವ್ರ ಪೂಜೆನ ಆರಂಭ ಮಾಡಿ. ಅದಕ್ಕಿಂತ ಮೊದಲು ನೈವೇದ್ಯ ಮಾಡೋಕ್ಕಿಂತ ಮೊದಲು ಫಸ್ಟ್ ದೇವ್ರ ಪೂಜೆ, ದೇವ್ರ ಮುಂದೆ ದೀಪ ಹಚ್ಚಿ ನಿನ್ನ ಹಾಕಿದ ಎಲ್ಲ ಹೂಗಳನ್ನ ತೆಗೆದಿಟ್ಬಿಟ್ಟು ದೇವ್ರ ಪೂಜೆಯನ್ನು ಮಾಡ್ಕೊಂಡು, ನನಗೊಂದು ರೀತಿ ಇಷ್ಟು ಜಲ್ದಿ ಎದ್ದು ಮಾಡ್ಕೋದ್ರೆ ನನಗೂ ಒಂದು ರೀತಿ ಖುಷಿ. ಈ ಜಲ್ದಿ ಹೇಳೋದು ಎಲ್ಲಿಂದ ಬಂದಿತ್ತು ಅಂದ್ರೆ ನಮ್ಮ ಮಮ್ಮಿ ಕಡೆಯಿಂದ. ನಮ್ಮ ಮಮ್ಮಿ ಎಲ್ಲ ನಾವು ಸಣ್ಣಾಗಿರ್ತಾಗೆಲ್ಲ ಬೆಳಗ್ಗೆ 4 ಗಂಟೆಗೆ 5 ಗಂಟೆಗದ್ದೇ ಎರ್ತಿರ್ಲಿಲ್ಲ. ಅವ್ರು ನೋಡಿ ಒಂದು ರೀತಿ ಅನ್ನಿಸ್ತು, ಇವ್ರು ಯಾಕೆ ಅಷ್ಟು ಜಲ್ದಿ ಹೇಳ್ತಾರೆ. ಆದರೆ ಈಗ ಅರ್ಥ ಆಗ್ತೈತಿ ಎಷ್ಟು ಜಲ್ದಿ ಎದ್ದು ನಾವು ಮನೆಯನ್ನು ಎಷ್ಟು ಸ್ವಚ್ಛ ಇಟ್ಕೋತೀವಿ, ಎಷ್ಟು ಕ್ಲೀನ್ ಮಾಡ್ತೇವೆ, ಎಷ್ಟು ಇದು ಮಾಡ್ತಿಲ್ಲ. ಅವಾಗ ಎಷ್ಟು ಸಿಗುವಂಥ ನೆಮ್ಮದಿ ಇಲ್ಲ, ಅದು ಎಲ್ಲಿ ಏನು ಕೊಟ್ಟು ಸಿಗೋಲ್ಲ. ಆ ರೀತಿ ಈ ರೀತಿ ಸರಳವಾಗಿ ರಂಗೋಲಿಯನ್ನು ತಕ್ಕೊಂಡಿನಿ. ಪೂಜೆ ಎಲ್ಲ ಮಾಡಿದ ಕೂಡಲೇ ಈಗ ಉಪ್ಪಿನ ದೀಪಾರಾಧನೆಯನ್ನು ಮಾಡ್ಕೋದಾನೆ. ಈ ರೀತಿ ನಾವು ರಾತ್ರಿನ ಆ ಮಣ್ಣಿನ ಪ್ಲೇಟಿಗೆ ಅರಿಶಿನ ಲೇಪನವನ್ನು ಮಾಡಿಟ್ಕೊಂಡು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹಚ್ಕೋದೇನು. ಆಮೇಲೆ 5 ಮುಟ್ಟಿಗೆ ಅಷ್ಟು ಇಲ್ಲಿ ಉಪ್ಪನ್ನು ಹಾಕೋದೇನು. ಆಷಾಢದಿಂದ ಆರಂಭ ಮಾಡಿದ ಶ್ರಾವಣ ಮುಗಿಯೋವರೆಗೂ ನಾ ಈ ಉಪ್ಪಿನ ದೀಪಾರಾಧನೆಯನ್ನು ಮಾಡ್ತಿರ್ತೇನೋ. ಸೆಕೆಂಡ್ ದೀಪ ಕೂಡ ಇಟ್ಕೊಂಡು ಅದರಲ್ಲಿ ಕೂಡ ಇದೇ ರೀತಿ ಅರಿಶಿನ ಕುಂಕುಮದಿಂದ ಹಚ್ಚಿ ಅಲಂಕಾರವನ್ನು ಮಾಡ್ಕೊಂಡು ಅದ್ರಾಗ ಕೂಡ ಅಕ್ಷತೆಯನ್ನು ಹಾಕೋದೇನು. ಇನ್ನು 3ನೇ ದೀಪ ಏನಿರ್ತಿಲ್ಲ ಅದ್ರಾಗ ತುಪ್ಪವನ್ನು ಹಾಕಿ ದೀಪಾರಾಧನೆ. ನಾ ಇಲ್ಲಿ ಮನೆ ಮ್ಯಾಗೆ ಯಾಕೆ ರೆಡಿ ಮಾಡ್ಬೇಕಂದ್ರೆ ಜಗಲಿ ಮ್ಯಾಗೆ ಎಲ್ಲ ಪೂಜೆ ಮಾಡಿದ್ದೆ. ಅಲ್ಲಿ ಈ ರೀತಿ ಇಟ್ಟು ನೀಟಾಗಿ ರೆಡಿ ಮಾಡಕ್ಕೆ ಬರಲ್ಲ. ಇಲ್ಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಜಸ್ಟ್ ದೀಪವನ್ನು ಜಗಲಿ ಮ್ಯಾಗೆ ಹಚ್ತಿರ್ತೇನೋ. ಯಾರ್ಯಾರು ಉಪ್ಪಿನ ದೀಪವನ್ನು ಹಚ್ಚಿದಿರಿ, ಏನೇ ಒಂದು ನಿಮ್ಗೆ ಚೇಂಜ್ ಆಗಿರೋ ಕೂಡ ಕಮೆಂಟ್ದಾಗ ಶೇರ್ ಮಾಡ್ಕೊರಿ. ಯಾಕಂದರೆ ಇದರಿಂದ ಅನೇಕ ಜನರ
ಈ ಒಂದು ಉಪ್ಪಿನ ದೀಪಾರಾಧನೆ ಮಾಡ್ಬೋದು. ನಾವೆಲ್ಲರೂ ಮಾಡೋದು ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಸಮಸ್ಯೆಗಳು, ನಮ್ಮ ಪ್ರಾಪಂಚಿಕ ಸಮಸ್ಯೆಗಳು ದೂರ ಆಗಲಿ. ಹಾಗಾಗಿ ಒಂದು ಒಳ್ಳೆಯ ವಿಷಯನ ಶೇರ್ ಮಾಡ್ಕೊತಾರೆ ಹೋಗಿ, ಏನು ತಪ್ಪೈತಿ ಅನ್ನೋದ್ರಿಂದ ಒಂದು ಇಬ್ಬರು ಜನಕರೇ ಒಳ್ಳೆಯದಾದ್ರೆ ಸಾಕಲ್ಲ. ಈ ರೀತಿ ಉಪ್ಪಿನ ದೀಪ ಇದೆ ನಿಮ್ಗೆ. ನಾ ಈಗ ಉತ್ತರಕ್ಕೆ ಮುಖ ಮಾಡಿ ಇದನ್ನು ಇಟ್ಟಿದ್ದೇನು. ಈ ರೀತಿ ಎಲ್ಲ ಪೂಜಾ ಆಗಿದ್ದೀಗ ಈಗ ಜಸ್ಟ್ ಉಪ್ಪಿನ ದೀಪಾರಾಧನೆ ಮಾಡಿ ಏನು ನೈವೇದ್ಯ ಮಾಡಿರ್ತಾನಲ್ಲ ಅದನ್ನು ನೈವೇದ್ಯ ಮಾಡಿ ಜಸ್ಟ್ ಮಂಗಳಾರತಿಯನ್ನು ಮಾಡಿಬಿಡ್ತೇನೆ. ಆಮೇಲೆ ನನ್ನ ಸೇವಾ ಅಂದರೆ ಲಕ್ಷ್ಮೀ ಅಷ್ಟೋತ್ತರ ಆಗಲಿ, ಈ ಪೂಜೆ ಮಾಡಿದ್ನಾಗ ನಾನು ಲಕ್ಷ್ಮೀ ಅಷ್ಟೋತ್ತರ, ಕನಕದಾರ ಸ್ತೋತ್ರವನ್ನು ಕೂಡ ಹಚ್ಚಿರ್ತೇನೆ. ಯಾಕಂದ್ರೆ ನಾವು ಪೂಜೆ ಮಾಡಿದ್ನಾಗ ಅನೇಕ ವಿಚಾರಗಳು ಬರ್ತಿರ್ತಾವೆ, ಇನ್ನೂ ಬರ್ತಿರ್ತಾವೆ. ಈ ರೀತಿ ಹಾಡು ಕೇಳ್ಕೊತ ಪೂಜೆ ಮಾಡಿದ್ನಾಗ ದೇವ್ರ ದಯೆಯಿಂದ ನಾವು ಪೂಜೆ ಆಮೇಲೆ ಆ ಅಷ್ಟೋತ್ತರಗಳು ಕೂಡ ನಮ್ಗೆ ಬಾಯಟ್ಟಾಗಿ ಬರ್ತಾವೆ ಅನ್ನೋ ಒಂದು ಉದ್ದೇಶದಿಂದ ಪ್ರತಿದಿನ ಇದೇ ರೀತಿ ಮಾಡ್ತಿರ್ತೇನೆ. ಇಲ್ಲಿ ಉಪ್ಪಿನ ದೀಪಾರಾಧನೆ ಮಾಡಿ ಕೂಡ ಇಲ್ಲಿನ ಅದಕ್ಕೆ ಅಲಂಕಾರ, ಕೆಂಪು ಹೂವಿನಿಂದ ಅಲಂಕಾರವನ್ನು ಕೂಡ ಮಾಡ್ಕೋದನು. ಫ್ರೆಂಡ್ಸ್, ನೀವೆಲ್ಲರೂ ವಿಡಿಯೋ ಇಷ್ಟ ಆಗ್ತೀರ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ಮತ್ತು ನಿಮಗೆ ಯಾವ ರೀತಿ ವಿಡಿಯೋ ಅಂದರೆ ಏನು ಹೊಸ ಮಾಹಿತಿ, ಏನು ಇದ್ರ ಬಗ್ಗೆ ಮಾಹಿತಿ ಹೇಳಿ, ಅಂದರೆ ನನಗೆ ಗೊತ್ತಿದ್ದಂಥ ಮಾಹಿತಿನ ನಾನು ಹೇಳ್ತಿರ್ತೇನೆ. ಕಮೆಂಟ್ ಮುಖಾಂತರ ಹಾಕಿರಿ. ಮತ್ತು ಹಾಗಲಕಾಯಿ ಪಲ್ಯವನ್ನು ಒಂದು ಸಲ ಟ್ರೈ ಮಾಡಿ ನೋಡಿರಿ ಯಾವ ರೀತಿ ಆಗಿತ್ತು ಅನ್ನೋದು. ಮತ್ತು ರುಚಿ ಬೇಕಾದ್ರೆ ಸೂಪರ್ ಆಗಿತ್ತು. ನನ್ನೆಲ್ಲ ಪೂಜೆ ಈ ರೀತಿಯಾಗಿತ್ತು ಶುಕ್ರವಾರದ. ಹೊಸ ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರು ಧನ್ಯವಾದಗಳು.